ಮಶ್ರೂಮ್ ಬಿರಿಯಾನಿಗೆ ಚಟ್ನಿ ಕೊಟ್ಟಿಲ್ಲವೆಂದು ಗಲಾಟೆಯಾಗಿದೆ. ಯಾವ್ಯಾವ ವಿಚಾರ ಗಲಾಟೆ ಆಗ್ತಾವ್ರಿ? ನಾಗರಭಾವಿ ಸುವರ್ಣ ಬಡಾವಣೆಯಲ್ಲಿ ನಡೆದಿರ್ತಕ್ಕಂಥ ಘಟನೆ. ಎಂಥ ಸಿಲ್ಲಿ ಮ್ಯಾಟರ್ ನೋಡಿ. ಬಿರಿಯಾನಿಗೆ ಚಟ್ನಿ ಕೊಟ್ಟಿಲ್ಲ, ಅದಕ್ಕೆ ಗಲಾಟೆ. ಬೇರೆ ಕೆಲಸ ಇಲ್ಲ ಇವರಿಗೆಲ್ಲ. ಮಶ್ರೂಮ್ ಬಿರಿಯಾನಿಗೆ ಚಟ್ನಿ ಕೊಟ್ಟಿಲ್ಲವೆಂದು ಗಲಾಟೆ ಆಗಿದೆ. ನಾಗರಭಾವಿಯ ಸುವರ್ಣ ಬಡಾವಣೆಯಲ್ಲಿ ಘಟನೆ ನಡೆದಿರ್ತಕ್ಕಂಥದ್ದು. ಅಪ್ಪು ಮಶ್ರೂಮ್ ಬಿರಿಯಾನಿಗೆ ಬಂದಿದ್ರು ಪುಂಡ್ರು ಬಿರಿಯಾನಿ ತಿನ್ನೋದು ಬಿಟ್ಟು ಗಲಾಟೆ ಮಾಡಿದ್ದಾರೆ. ಬಿರಿಯಾನಿಗೆ ಚಟ್ನಿ ಯಾಕೆ ಕೊಟ್ಟಿಲ್ಲವೆಂದು ಕಿರಿಕ್ ತೆಗೆದಿದ್ದಾರಂತೆ. ಅಂಗಡಿಯನ್ನೇ ಧ್ವಂಸ ಮಾಡಿದ್ದಾರೆ ಕಿಡಿಗೇಡಿಗಳು. ಅಂಗಡಿಯಲ್ಲಿದ್ದ ಸಿಬ್ಬಂದಿ ಮೇಲೆ ಪುಂಡರಿಂದ ಹಲ್ಲೆ ಆಗಿದೆ. ರಂಜಿತ್ ಎಂಬ ಯುವಕನ ಮೇಲೆ ಕಿಡಿಗೇಡಿಗಳು ಹಲ್ಲೆಯನ್ನ ಮಾಡಿದ್ದಾರೆ. ದೂರು ದಾಖಲಿಸಲು ಹೋದರೆ ಪೊಲೀಸರು ನಿರ್ಲಕ್ಷ್ಯೆಯನ್ನ ತೋರಿದ್ದಾರಂತೆ. ಹಲ್ಲೆ ಮಾಡುವ ದೃಶ್ಯಾವಳಿಗಳು ಸಿಸಿ ಕ್ಯಾಮೆರಾದಲ್ಲೂ ಕೂಡ ಸೆರೆಯಾಗಿದ್ದಾವೆ. ವೀಕ್ಷಕರೇ ನೋಡಿ, ಯಾವ ವಿಚಾರಕ್ಕೆ ಗಲಾಟೆ ಮಾಡಬೇಕು? ಒಂದು ಲಾಜಿಕ್ ಇರಬೇಕು ಗಲಾಟೆಗೆ. ಚಟ್ನಿ ಕೊಟ್ಟಿಲ್ಲ ಅಂತ ಹೇಳಿ ಗಲಾಟೆ. ಏನು ನಿಮ್ಮ ಹೊಲ ಮನಿ ಆಸ್ತಿ ಗಲಾಟೆನಾ ಅದು? ಈಗ ಆ ಒಂದು ಅಂಗಡಿಯ ಸಿಬ್ಬಂದಿ ಮೇಲೆ ಹಲ್ಲೆ ಆಗಿದೆ. ಅದಕ್ಕೆ ಸಂಬಂಧಪಟ್ಟ ಹಾಗೆ ಪೊಲೀಸರಿಗೆ ಗಲಾಟೆ ಎಂತ ಇದನ್ನು ಕೊಡೋದಕ್ಕೆ ಹೋಗಿದ್ದಾರೆ ಕಂಪ್ಲೇಂಟು. ಬಟ್ ಅಲ್ಲೇನೋ ನಿರ್ಲಕ್ಷ್ಯ ವಹಿಸಿದ್ದಾರಂತೆ. ಹಲ್ಲೆ ಮಾಡುವ ದೃಶ್ಯಗಳು CCTVಯಲ್ಲಿ ಸೆರೆಯಾಗಿದೆ. ಸೊ ಎಂತ ಅಂತಂದರೆ ಇಲ್ಲಿ ಗಲಾಟೆ ವಿಚಾರ ಇದೆಯಲ್ಲ, ಸ್ವಲ್ಪನೂ ಲಾಜಿಕಲಿ ಆಗಿ ಗಲಾಟೆ ಇಲ್ಲ. ಚಟ್ನಿ ಕೊಟ್ಟಿಲ್ಲ, ರಿಕ್ವೆಸ್ಟ್ ಮಾಡಿದ್ರೆ ಕೊಡ್ಬೋದು ಅಥವಾ ಏನೋ ಒಂದು ಇರುತ್ತೆ. ಸೊ ಅದನ್ನು ಬಿಟ್ಟು ಈ ಥರ ಗಲಾಟೆ ಮಾಡೋದು ಎಷ್ಟರ ಮಟ್ಟಿಗೆ ಸರಿ ಅಂತ ಹೇಳಿ. ಇವಾಗ ಗಲಾಟೆ ಆಗಿದೆ. ಅದಕ್ಕೆ ಸಂಬಂಧಪಟ್ಟಂಥ ದೃಶ್ಯಗಳನ್ನು ನೀವು ಗಮನಿಸ್ತಾ ಇದ್ದೀರಿ ನಿಮ್ಮ TV ಸ್ಕ್ರೀನಲ್ಲಿ ನೋಡಿ. ಚಟ್ನಿ ವಿಚಾರಕ್ಕೆ ಗಲಾಟೆ. ಯಾವ ರೀತಿ ಹೊಡಿತಿದ್ದಾನೆ ನೋಡಿ. ಅಂತ ಕುಡ್ಕೊಂಡು ಬಂದಿದ್ದಾನೆ ಅನ್ಸುತ್ತೆ. ಮಶ್ರೂಮ್ ಬಿರಿಯಾನಿಗೆ ಚಟ್ನಿ ಕೊಟ್ಟಿಲ್ಲ ಅಂತ ಹೇಳಿ ಗಲಾಟೆ. ಆ ಸಿಬ್ಬಂದಿಗೆ ಹೊಡೆದಿದ್ದಾನೆ ಮನಸೋ ಇಚ್ಛೆ. ಪುಂಡರ ಗುಂಪು ಹೊಡೆದಿರತಕ್ಕಂಥದ್ದು, ಹಲ್ಲೆ ಮಾಡಿರ್ತಕ್ಕಂಥದ್ದು ನಾಗರಭಾವಿಯಲ್ಲಿ ನಡೆದಿದೆ. ಬೆಂಗಳೂರಿನ ನಾಗರಭಾವಿ ನೀವು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ. ಮಶ್ರೂಮ್ ಬಿರಿಯಾನಿ ತಿನ್ನೋದಕ್ಕೆ ಹೋಗಿದ್ದಾರೆ. ಏನೋ ಚಟ್ನಿ ಕೊಟ್ಟಿಲ್ವಂತೆ, ಅದಕ್ಕೆ ಗಲಾಟೆ. ಅದು ಗಲಾಟೆ ಮಾಡುವ ವಿಚಾರವೂ ಅಲ್ಲ, ಹಲ್ಲೆ ಮಾಡುವ ವಿಚಾರವೂ ಅಲ್ಲ. ಆದರೂ ಕೂಡ ಯಾವ ರೀತಿ ಹಲ್ಲೆ ಮಾಡ್ತಿದ್ದಾನೆ ನೀವು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ.